ನೋಡಿ ಇದೆಲ್ಲ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ದಿವ್ಯಾ. ಈಗ ಅವಾಗ ಹೇಳಿದ್ದೇನು ವಾದ ಮಂಡಿಸ್ಬೇಕಾದ್ರೆ ಅವರ ಪರ ವಕೀಲರು ತಕ್ಷಣಕ್ಕೆ ಸರ್ಜರಿ ತಕ್ಷಣಕ್ಕೆ ಒಂದೆರಡು ದಿನದಲ್ಲಿ ಮಾಡದೇ ಇದ್ರೆ ಸ್ವಾಧೀನ ಕಳ್ಕೊಂಡ್ ಬಿಡುತ್ತೆ, ಹೌದು. ನಡೆಯಕ್ಕೂ ಆಗ್ತಾ ಇಲ್ಲ ಅವ್ರಿಗೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಏನ್ ಅನ್ಕೊಂಡ್ರು, ಹೌದು ಸರ್ಜರಿ ಬೇಕಾಗಿದೆ, ಗಂಭೀರತೆ ಕಾಣಿಸ್ತಾ ಇದೆ. ಈಗ ಅದು 5 ವಾರ ಕಳೆದ್ರೂ ಕೂಡ ನಿಮ್ಗೆ ಸರ್ಜರಿ ಮಾಡಿಸ್ಕೊಳ್ಳಾರ್ದೆ ಬರೀ ಮೇಂಟೈನ್. ಅವಾಗ ಏನು ಹೇಳಿದ್ರು ಜಡ್ಜು, ನಿಮ್ಗೆ ಚಿಕಿತ್ಸೆ ತಗೊಳ್ಳೋದಾದ್ರೆ ಫಿಸಿಯೋಥೆರಪಿ ತಗೊಳ್ಳೋದಾದ್ರೆ ನಿಮ್ಗೆ ಆಸ್ಪತ್ರೆಯಲ್ಲೇ ಕೊಡ್ತಾ ಇದೆಯಲ್ಲ, ನಿಮ್ಗೆ ಅದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಅದನ್ನೇ ಮಾಡ್ತಾ ಇದೀವಲ್ಲ. ಬಟ್ ಈಗಲೂ ಮಾಡಿಸಿಲ್ಲ, ಈಗ ಇನ್ನು ದಿನಾಂಕವೂ ಕೂಡ ಹೇಳಿಲ್ಲ ಅಂತ. ಬೇರೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ, ಈಗ ಸರ್ಜರಿ ಹೋಗ್ತೀವಿ ಅಂತಿಲ್ಲ, BP ನಾರ್ಮಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಬಹಳ ಅನುಮಾನ ಮೂಡಿಸ್ತಾ ಇರೋದು. ಸಿಕ್ಕಾಬಟ್ಟೆ ಅನುಮಾನ ಅದರಲ್ಲಿ, ಯಾವ ನಿಮ್ಗೆ ಸಂಶಯನೇ ಬೇಡ ಅದರಲ್ಲಿ. ಯಾಕಂದ್ರೆ BP ಕಂಟ್ರೋಲ್ ಮಾಡುವಂಥದ್ದು ಡಾಕ್ಟ್ರಿಗಾಗಿಲ್ಲ ಅಂದ್ರೆ ಅವ್ರು ಇನ್ಯಾವ ಡಾಕ್ಟ್ರು. ಓಕೆ, ಇನ್ನು ಈ ಸಾವಿಗೆ ಹೊಣೆ ಯಾರು? ಅಲ್ಲಿ ರೇಣುಕಾಸ್ವಾಮಿಗೂ ಕೂಡ ಹಾಗೆ ಪ್ರಶ್ನೆ ಬರುತ್ತೆ, ಇಲ್ಲಿ ಬಾಣಂತಿಯರ ಸಾವಿಗೂ ಕೂಡ ಅದೇ ಪ್ರಶ್ನೆ ಬರುತ್ತೆ. ಯಾಕೆ ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ? ಕೇಳೋರು ಯಾರು? ಕೇಳಿದರೆ ಕೇಳಿಸ್ಕೊಳ್ಳೋರು ಯಾರು? ಅದು ಬಹಳ ಇಂಪಾರ್ಟೆಂಟ್. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾಗಿರೋದು, ವಿಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮತ್ತೋರ್ವ ಬಾಣಂತಿ ಈಗ ಸಾವಾಗಿರೋದು. IV ದ್ರಾವಣವೇ ಸುಮಯ್ಯ ಸಾವಿಗೆ ಕಾರಣವಾಯ್ತಾ ಅಥವಾ ಬೇರೆ ಏನೇನಾದರೂ ಕಾರಣ ಇದೆಯಾ? ಆರೋಗ್ಯ ಇಲಾಖೆ ಪ್ರಾಥಮಿಕವಾಗಿ ಕೊಟ್ಟಂತ ವರದಿಯಲ್ಲಿ ಏನು ಹೇಳುತ್ತೆ? ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ CM ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ತಡ ಆಗ್ಲಿಲ್ವಾ ಮಾನ್ಯ ಮುಖ್ಯಮಂತ್ರಿಗಳೇ? ನನ್ನ ತಪ್ಪಿದ್ರೆ ರಾಜೀನಾಮೆಗೆ ಸಿದ್ಧ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಇನ್ನೊಂದು ಕಡೆಗೆ BJP ಲೋಕಾಯುಕ್ತಕ್ಕೆ ದೂರನ್ನು ಕೂಡ ಕೊಟ್ಟಿದೆ. ಏನಿದೆ ಇದರ ಕಂಪ್ಲೀಟ್ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು, ಬಿಮ್ಸ್ನಲ್ಲಿ ಮತ್ತೋರ್ವ ಬಾಣಂತಿ ಕೊನೆಯುಸಿರು. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾಗಿದೆ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆರಿಗೆಯ ನಂತರ ನೀಡಲಾದ IV ದ್ರಾವಣದಿಂದಾಗಿ 4 ಬಾಣಂತಿಯರು ಮೃತಪಟ್ಟಿದ್ರು. ಇದೀಗ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿದ್ದು ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಕಿಡ್ನಿ ವೈಫಲ್ಯ ಮತ್ತು ಇಲಿ ಜ್ವರದಿಂದ ಬಳಲುತ್ತಿದ್ದ ಸುಮಾಯಾರನ್ನ ನವೆಂಬರ್ 12ರಿಂದ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ನಿನ್ನೆ ಚಿಕಿತ್ಸೆ ಫಲಿಸದೆ ಸುಮಾಯ ಕೊನೆಯುಸಿರೆಳೆದಿದ್ದಾರೆ. ಮೃತ ಬಾಣಂತಿ ಸುಮಾಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಔಷಧಿಯಿಂದಲೇ ರಿಯಾಕ್ಷನ್ ಆಗಿ ನನ್ನ ಪತ್ನಿ ಸಾವನ್ನಪ್ಪಿದ್ದಾಳೆ ಅಂತ ಮೃತಳ ಪತಿ ಆರೋಪಿಸಿದ್ದಾರೆ. ಸಿಜರಿಂಗ್ ಮಾಡಿ ಮಗು ಏನೋ ಆರಾಮಾಗಿ ಇದು ಡೆಲಿವರಿ ಆಯಿತು. ಆಮೇಲೆ ಹೆಂಗೆ ಬೆಳಗ್ಗೆ ಆಗ್ತಾ ಇದು ಲಂಗ್ಸಲ್ಲಿ ನೀರು ತುಂಬ್ಕೊಳ್ಳೋದು, ಕಿಡ್ನಿ ಫಂಕ್ಷನ್ ಮಾಡಲಿಲ್ಲ ಥರ ಇದಾಗೋದು, ಆ ಥರ ಎಲ್ಲ ಇದು ಆಗ್ತಾ ಇದೆ. ಇದು ಮೆಡಿಸನ್ ಇನ್ಫೆಕ್ಷನ್ ಅಂತೇಳಿ ಮಾಡಿದ್ದಾರೆ. ಗ್ಲುಕೋಸು ಆಮೇಲೆ ಅದು ಇಂಜೆಕ್ಷನ್ಸು ಎಕ್ಸ್ಪೈರ್ ಆಗಿರೋವು ಮಾಡಿದ್ದಾರೆ. ನರ್ಸ್ಗಳು ಎಲ್ಲ ಇಂಜೆಕ್ಷನ್ ಮಾಡಿ ಎಲ್ಲರಿಗೂ ಬೆಡ್ಡಿಗೆ ಹಾಕಿದ್ದಾರೆ. ಹಾಕಿದ ಮೇಲೆ ಅದನ್ನು ಆಪ್ರೇಷನ್ ಮಾಡಿದ್ದು ತಡಿಲ್ಲ, ಕೂಸನ್ನು ತೆಗೆದಿದ್ದು ತಡಿಲ್ಲ, ಹಾಕ್ಯಾರ. ಹಂಗಂಗೆ ಅವರು ಟೈಮ್ ಹೋಗತ್ತು. ಹಂಗಂಗೆ ಅವರಿಗೆ ತೀರಾ ತಿಳಿ ಇಲ್ದಂಗೆ ಎಚ್ಚರ ಇಲ್ದಂಗೆ ಆಗೋಕ್ಕಾಗಿ 12 ಗಂಟೆಗೆ ಅವರು ಅಲ್ಲೇ ತೊಂದರೆ ಆಗಿರಿ ಸರ್. ಕ್ಯಾಬಿನೆಟ್ ಸಭೆಯಲ್ಲೂ CM ಗಂಭೀರ ಚರ್ಚೆ. ಯಾರೇ ತಪ್ಪು ಮಾಡಿದ್ರೂ ಕ್ರಮ ತೆಗೆದುಕೊಳ್ಳಿ. ಆರೋಗ್ಯ ಸಚಿವರಿಗೆ CM ಖಡಕ್ ಸೂಚನೆ. ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಕ್ಯಾಬಿನೆಟ್ ಸಭೆಯಲ್ಲೂ ಚರ್ಚೆ ನಡೆಸಲಾಗಿದೆ. ಇನ್ನೊಂದು ಸಾವಾಗಿದೆ. ಯಾಕೆ ಈ ರೀತಿ ಆಗೋದು ಸರಿಯಲ್ಲ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಮೊದಲು ತನಿಖೆಗೆ ವಹಿಸಿ, ಯಾರೇ ತಪ್ಪು ಮಾಡಿದ್ರೆ ಕ್ರಮ ತೆಗೆದುಕೊಳ್ಳಿ ಅಂತ ಸಚಿವ ದಿನೇಶ್ ಗುಂಡೂರಾವ್ ಶರಣಪ್ರಕಾಶ್ ಪಾಟೀಲ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಡ್ರಗ್ ಕಂಟ್ರೋಲರ್ ಅನ್ನ ಸಸ್ಪೆಂಡ್ ಮಾಡಿದ್ದು ಹಲವರಿಗೆ ನೋಟಿಸ್ ಕೊಟ್ಟಿದ್ದೇವೆ. ಯಾವ ಕಾರಣದಿಂದ ಹೀಗಾಗಿದೆ ಅನ್ನೋದನ್ನ ಪರಿಶೀಲಿಸೋದಾಗಿ CM ತಿಳಿಸಿದ್ದಾರೆ. ನೋಡೋದು ಯಾಕೆ ಸತ್ತಿರೋದು ಅಂತಕ್ಕಂಥದ್ದು ನೋಡ್ಬೇಕಲ್ಲ. ಬಾಣಂತಿಯವರು ಮೀಟಿಂಗ್ ಮಾಡಿದ್ದೀನಿ, ಡ್ರಗ್ಸ್ ಕಂಟ್ರೋಲರ್ನ ಸಸ್ಪೆಂಡು ಮಾಡಿದ್ದೀವಿ, ನೋಟಿಸು ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು. ಅದು ನಮ್ಮ ಔಷಧಿಯಿಂದ ಮಾಡಿದೆಯಾ ಅಥವಾ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ, ಇನ್ಯಾವುದೇ ಕಾರಣದಿಂದ ಸತ್ತಿದ್ದಾರ ಅಂತ ನೋಡ್ತೀನಿ ನಾನು. ನನ್ನ ತಪ್ಪಿದ್ದರೆ ರಾಜೀನಾಮೆಗೆ ಸಿದ್ಧ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಸಚಿವ ಗುಂಡೂರಾವ್. ಮೃತರ ಕುಟುಂಬಸ್ಥರಿಗೆ ಪರಿಹಾರ ಘೋಷಣೆ. ಪ್ರಕರಣ ಸಂಬಂಧ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಅಲ್ಲಿ ಏನೆಲ್ಲ ನ್ಯೂನ್ಯತೆಗಳಾಗಿವೆ ಅಂತ ನಾವು ತನಿಖೆ ಮಾಡ್ತಾ ಇದ್ದೇವೆ. ಔಷಧಿ ತಯಾರಿಸಿದ ಕಂಪನಿಯ ಮೇಲೆ ಕ್ರಮ ಕೈಗೊಳ್ಳುತ್ತಿದ್ದೇವೆ. ಮೃತ ಬಾಣಂತಿಯರ ಕುಟುಂಬಸ್ಥರಿಗೆ ಪರಿಹಾರವನ್ನ ಘೋಷಿಸಿದ್ದೇವೆ. ಯಾರೇ ತಪ್ಪಿತಸ್ಥರಿದ್ರೂ ಕ್ರಮ ಆಗಲೇಬೇಕು. ಇದರಲ್ಲಿ ನನ್ನ ಪ್ರತಿಷ್ಠೆ ಏನಿಲ್ಲ. ನನ್ನ ತಪ್ಪಿದ್ದರೆ ರಾಜೀನಾಮೆ ಕೊಡಲು ಸಿದ್ಧ ಅಂತ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಇದು ಅತ್ಯಂತ ನೋವಿನ ವಿಚಾರ ಮತ್ತು ಈಗಾಗಲೇ ನಾವು ಏನು ತನಿಖೆಯನ್ನು ಈಗ ಭಾಳ ಮುಂದುವರಿಸಿದ್ದೇವೆ.
ಆ ಕಂಪನಿಯಿಂದ ಯಾರು ಸಪ್ಲೈ ಮಾಡಿದ್ದಾರೆ ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಕೂಡ ಈಗ ನಮ್ಮವರೆಲ್ಲ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಹೋಗಿದ್ದಾರೆ. ಈಗಾಗಲೇ ಹಿಂದೆ ಮುಖ್ಯಮಂತ್ರಿ ಅವಾಗ ಘೋಷಣೆ ಮಾಡಿದ್ರು ಅವ್ರಿಗೆ 2 ಲಕ್ಷ ಕೊಡಬೇಕು ಅಂತ. ಅದರ ಪ್ರಕಾರ ಇದನ್ನು ಕೂಡ ಮಾಡ್ತಿಗಳಾಗಬೇಕು, ಯಾರೇ ತಪ್ಪು ಮಾಡಿದ್ರೆ ಕ್ರಮ ಆಗಬೇಕು, ಮತ್ತು ಈ ಸಿಸ್ಟಮನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತೀವಿ. ನನ್ನ ತಪ್ಪಾಗಿದೆ, ನಾನು ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀನಿ, ನಮ್ದೇನು ಅದರಲ್ಲೇನು ತಕರಾರಿಲ್ಲ. ರಿಂಗಾರ ಲ್ಯಾಕ್ವೇಟ್ ದ್ರಾವಣವನ್ನ ಟೆಸ್ಟ್ಗೆ ಕಳಿಸಿದ್ದೇವೆ. ವರದಿ ಬಂದ ನಂತರ ಕ್ರಮ ತೆಗೆದುಕೊಳ್ಳುತ್ತೇವೆ. ಮುಂದಿನ ಕ್ರಮಗಳ ಬಗ್ಗೆ ಸಮಿತಿ ರಚಿಸಲಾಗಿದೆ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಆ ರಿಂಗರ್ ಲ್ಯಾಕ್ಟೇಟು ಇಂದ ಆಗಿರ್ಬೋದು ಅಂತಕ್ಕಂಥದ್ದೇನು ಅನುಮಾನ ಇತ್ತಲ್ಲ, ಅದು ಟೆಸ್ಟಿಗೆ ಲ್ಯಾಬಿಗೆ ಕಳಿಸ್ತಾ ಇದ್ದಾರೆ. ಹಾಗಾಗಿ ಅದು ಬಂದ ಮೇಲೆ ದೇ ವಿಲ್ ಟೇಕ್ ಅಪ್ರೋಪ್ರಿಯೇಟ್. ಮುಂಚೆ ಸ್ಪೆಸಿಫಿಕ್ ಟೆಸ್ಟಿಗೆ ಕಳಿಸಿದ್ರು. ಏನಂದರೆ ಎಂಡೋಟಾಕ್ಸಿನ್ಸಿಗೆ ವೆದರ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಎಂಡೋಟಾಕ್ಸಿನ್ ಕುಡ್ ಬಿ ದ ಕಲ್ಪ್ರಿಟ್ ಅದರಲ್ಲಿ ರಿಂಗರ್ ಲ್ಯಾಕ್ಟೇಟಲ್ಲಿ ಅಂತ ಅನ್ನೋದಕ್ಕೆ ಒಂದು ಸ್ಪೆಸಿಫಿಕ್ ಟೆಸ್ಟ್ ಮಾಡಬೇಕಾದ್ರೆ ಕಳಿಸಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಪ್ರಾಥಮಿಕ ಮಾಹಿತಿ ರಿಲೀಸ್. ಕಾರ್ಡಿಯಾಕ್ ಅರೆಸ್ಟ್ನಿಂದ ಸಾವನ್ನಪ್ಪಿರುವ ಬಗ್ಗೆ ಉಲ್ಲೇಖ. ಬಳ್ಳಾರಿಯಲ್ಲಿ ಸುಮಯ್ಯ ಬಾಣಂತಿ ಸಾವು ಬೆನ್ನಲ್ಲೇ ಆರೋಗ್ಯ ಇಲಾಖೆ ಪ್ರಾಥಮಿಕ ಮಾಹಿತಿಯನ್ನ ಬಿಡುಗಡೆಗೊಳಿಸಿದೆ. ಅದರಲ್ಲಿ ಕಳಪೆ ದ್ರಾವಣ ಬಳಕೆಯ ಬಗ್ಗೆ ಎಲ್ಲಿಯೂ ಕೂಡ ಉಲ್ಲೇಖವಿಲ್ಲ. ಬಾಣಂತಿ ಅನಾರೋಗ್ಯ ಸಮಸ್ಯೆಯ ಬಗ್ಗೆ ಉಲ್ಲೇಖಿಸಿದ್ದು, ಕಾರ್ಡಿಯಾಕ್ ಅರೆಸ್ಟ್ನಿಂದ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ನೀಡಿದೆ. ಮೂತ್ರಪಿಂಡ ವೈಫಲ್ಯ, ರಕ್ತಹೀನತೆಯಿಂದ ಸುಮಯ್ಯ ಬಳಲ್ತಾ ಇದ್ರು. 17 ಬಾರಿ ಬಾಣಂತಿಗೆ ಡಯಾಲಿಸಿಸ್ ಮಾಡಲಾಗಿತ್ತು ಅಂತ ಉಲ್ಲೇಖಿಸಲಾಗಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡಾಮಂಡಲ. ಸಿಎಂ ರಾಜೀನಾಮೆಗೆ ಅಶೋಕ್ ಒತ್ತಾಯ. ಇನ್ನು ಈ ವಿಚಾರ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಸಿದ್ದರಾಮಯ್ಯಗೆ ಕಿಂಚಿತ್ ಕರುಣೆ ಬೇಡ್ವಾ? ಪಾಪ, ಶಾಪದಲ್ಲಿ ನಿಮ್ಮ ಸರ್ಕಾರ ಸತ್ತು ಹೋಗಲಿದೆ. ಬಾಣಂತಿಯರ ಸಾವಿನ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಅಷ್ಟೇ ಅಲ್ಲದೆ ಈ ಪ್ರಕರಣವನ್ನ ಲೋಕಾಯುಕ್ತ ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿದೆ. ಈ ಮಧ್ಯೆ ಬಿಮ್ಸ್ ಆಸ್ಪತ್ರೆಗೆ ಮಾಜಿ ಸಚಿವ ಶ್ರೀರಾಮುಲು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ವೈದ್ಯರಿಂದ ಮಾಹಿತಿಯನ್ನ ಪಡೆದರು. ಸಿದ್ದರಾಮಯ್ಯನವರಿಗೆ ಒಂಚೂರು ಕರುಣೆ ಬೇಡ, ಒಂದು ಸ್ವಲ್ಪ ಕರುಣೆ. ಇದ್ರ ಶಾಪ, ಇದ್ರ ಪಾಪ, ಈ ಪಾಪದಲ್ಲೇ ನೀವು ನರಳಿ ಈ ಸರ್ಕಾರ ಸತ್ತೋಗ್ತದೆ. ಸಾವಿನ ಮೇಲೆ ಸಾವು, ಸಾವಿನ ಮೇಲೆ ಸಾವು. ಭಾಳ ಪ್ರಮುಖವಾಗಿ ಇವತ್ತು ನಾನು ಮುಖ್ಯಮಂತ್ರಿ ರಾಜೀನಾಮೆನೇ ಕೇಳಿದ್ದೀನಿ. ನಾನು ಸಭೆ ಮಾಡಿದ್ಮೇಲೆ ಅವ್ರ ಕೈಲಿ ಏನು ಅಲ್ಲಿ ಒಂಚೂರು ಇಂಪ್ಲಿಮೆಂಟ್ ಆಗಿಲ್ಲ, ಮತ್ತೆ ಸತ್ತಿದ್ದಾರೆ ಅಂದರೆ ಮುಖ್ಯಮಂತ್ರಿ ಆ ಸ್ಥಾನದಲ್ಲಿ ಯಾಕಿರ್ಬೇಕು ಅವರು? ಇಡೀ ರಾಜ್ಯದಲ್ಲಿ 100 ಮಂದಿಗೂ ಹೆಚ್ಚು ಮಂದಿ ಬಾಣಂತಿಯರ ಸಾವಾಗಿದ್ರೆ ಕೂಡ ಇವತ್ತು ಆರೋಗ್ಯ ಮಂತ್ರಿ ಏನನ್ನ ಬೆಂಗಳೂರಲ್ಲಿ ಕುಂತು ಅಲ್ಲೇ ಮೀಡಿಯಾದಲ್ಲಿ ಮಾತಾಡಿ ಅಲ್ಲಿಂದನೇ ಇವ್ರೇನನ್ನ ಸ್ವಾಮೀಜಿ ತರ ಮಾಟ ಮಂತ್ರ ಮಾಡಿ ಅಕಸ್ಮಾತ್ ಮ್ಯಾಜಿಕ್ ಮಾಡಿ ಇವ್ರನ್ನ ಬದುಕಕ್ಕಾಗುತ್ತೇನು? ಇವತ್ತು ಇವೆಲ್ಲ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು, ಸರ್ಕಾರ ಮತ್ತೆ ಮಂತ್ರಿಗಳು ತಗೋಬೇಕಾಗಿತ್ತಲ್ಲ. ಎಷ್ಟು ಮಂದಿ ಸತ್ತ ಮೇಲೆ ಅವ್ರ ಮಂತ್ರಿಗಳು ಏನನ್ನ ಯಾವತ್ತು ನಮ್ಮ ಜಿಲ್ಲಾಸ್ಪತ್ರೆಗಳು ಬರ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸರಣಿ ಸಾವಿನಿಂದಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆಗೆ ಬರಲು ಗರ್ಭಿಣಿಯರು ಭಯಪಡ್ತಾ ಇದ್ದಾರೆ. ಸರ್ಕಾರ ಕೇವಲ ಪರಿಹಾರ ಘೋಷಣೆ ಮಾಡಿ ಕೈ ತೊಳೆಯುವ ಬದಲು ಇಡೀ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಆಗಿರೋ ಲೋಪದೋಷವನ್ನ ಅರಿತು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.